ಹಾಯ್ ವೀವರ್ಸ್, ಕರುನಾಡ ರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನಿವತ್ತು ಹಬೆನಲ್ಲಿ ಬೇಯಿಸಿ ಮಾಡುವಂತಹ ಅಕ್ಕಿ ಹಪ್ಪಳ ರೆಸಿಪಿನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ದೋಸೆ ಹಿಟ್ಟು ಉಳಿದ್ರೂ ಸಹ ಇದೇ ರೀತಿಯಲ್ಲಿ ನೀವು ಹಪ್ಪಳನ ಮಾಡ್ಕೋಬಹುದು. ತುಂಬ ಚೆನ್ನಾಗಿರುತ್ತೆ. ಹಪ್ಪಳನ ಮಾಡಿಟ್ಟು ವರ್ಷಗಟ್ಟಲೆ ಸ್ಟೋರ್ ಮಾಡಿಕೊಂಡು ಸಹ ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ದೋಸೆ ಹಿಟ್ಟು ಉಳಿದಾಗ ಪಡ್ಡು ಅಥವಾ ಸ್ವೀಟ್ ಏನಾದರೂ ಮಾಡ್ಕೊಳ್ತೀರಲ್ವ, ಅದ್ರ ಬದಲು ನೀವು ಈ ರೀತಿ ಹಪ್ಪಳ ಮಾಡಿಟ್ಕೊಂಡ್ರೆ ಸ್ನ್ಯಾಕ್ಸ್ ಥರನೂ ಸಹ ತಿನ್ಕೋಬಹುದು. ತುಂಬ ಸುಲಭವಾಗಿ ಈಸಿಯಾಗಿ ಮಾಡ್ಕೋಬಹುದು. ತುಂಬಾ ಟೇಸ್ಟಿಯಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 1 ಗ್ಲಾಸ್ ಆಗುವಷ್ಟು ತೋರಿಸ್ತಾ ಇದ್ದೀನಲ್ಲ, ಈ ಗ್ಲಾಸಲ್ಲಿ 1 ಗ್ಲಾಸ್ ಆಗುವಷ್ಟು ಅಕ್ಕಿಯನ್ನು ಚೆನ್ನಾಗಿ ತೊಳೆದು ರಾತ್ರಿ ನೆನೆಸಿಟ್ಟಿದ್ದೆ. ಬೆಳಗ್ಗೆ ಇಲ್ಲಿ ನಾನು ರುಬ್ಕೊಳ್ತಾ ಇದ್ದೀನಿ. ನೀವು ಒಂದು 5 ಅವರ್ ನೆನೆಸ್ಕೋಬಹುದು, ಅಥವಾ ನೀವಿಲ್ಲಿ 2 ರಿಂದ 3 ದಿನಗಳ ಕಾಲ ಚೆನ್ನಾಗಿ ನೆನೆಸ್ಬಿಟ್ಟು ಸಹ ಮಾಡ್ಕೋಬಹುದು. ಬಟ್ ನಾನು ನೈಟ್ ನೆನೆಸಿ ಬೆಳಗ್ಗೆ ಮಾಡ್ಕೊಳ್ತಾ ಇದ್ದೀನಿ. ಈಗ ಅಕ್ಕಿಯಲ್ಲಿರುವಂಥ ನೀರೆಲ್ಲ ನೀಟಾಗಿ ಶೋಧಿಸ್ಬಿಟ್ಟು ಅಕ್ಕಿಯನ್ನು ಮಿಕ್ಸಿ ಜಾರ್ಗೆ ಸೇರಿಸ್ಬಿಟ್ಟು ನಾನಿಲ್ಲಿ ರುಬ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದೇ ಸಲಿಗೆ ಪೂರ್ತಿ ಅಕ್ಕಿಯನ್ನು ಸೇರಿಸಿ ರುಬ್ಕೊಳ್ತಾ ಇಲ್ಲ, ಸ್ವಲ್ಪ ಸ್ವಲ್ಪ ಅಕ್ಕಿಯನ್ನು ಸೇರಿಸ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಮೊದಲಿಗೆ ಹಾಗೆ ರುಬ್ಕೊಂಡು ನಂತರ ಸ್ವಲ್ಪ ನೀರನ್ನು ಸೇರಿಸ್ತಾ ನುಣ್ಣಗೆ ರುಬ್ಕೊಳ್ತಾ ಇದ್ದೀವಿ. ನಾವು ನೀರು ದೋಸೆಗೆಲ್ಲ ಹೇಗೆ ಹಿಟ್ಟನ್ನು ನುಣ್ಣಗೆ ರುಬ್ಕೊಳ್ತೀವಿ, ಆ ರೀತಿ ನುಣ್ಣಗೆ ನುಣುಪಾಗಿ ಹಿಟ್ಟನ್ನು ನಾವಿಲ್ಲಿ ರುಬ್ಕೋಬೇಕಾಗುತ್ತೆ. ರುಬ್ಕೊಂಡಿರುವ ಹಿಟ್ಟನ್ನು ನಾನಿಲ್ಲಿ ಶೋಧಿಸ್ಕೊಳ್ತಾ ಇದ್ದೀನಿ. ಒಂದು ಫಿಲ್ಟರ್ ತೊಗೊಂಡು ಈ ರೀತಿ ಶೋಧಿಸ್ಕೋಬೇಕಾಗುತ್ತೆ. ಇಲ್ಲ ಅಂದರೆ ಒಂದೊಂದು ಅಕ್ಕಿ ಕಾಳುಗಳು ಹಾಗೆ ಉಳ್ಕೊಬಿಡುತ್ತೆ. ಅದಕ್ಕೋಸ್ಕರ ನೀಟಾಗಿ ಇನ್ನೊಂದು ರೌಂಡು ಸಹ ರುಬ್ಬಿಟ್ಟು ನಾನಿಲ್ಲಿ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ. ನುಣುಪಾಗಿ ರುಬ್ಕೊಳ್ಳಿ. ಎಷ್ಟು ನುಣ್ಣಗೆ ರುಬ್ಕೊಳ್ತೀರಾ ಅಷ್ಟು ಚೆನ್ನಾಗಿ ಬರುತ್ತೆ. ರುಬ್ಕೊಂಡು ಜಾರ್ಗೊಂದು ಸ್ವಲ್ಪ ನೀರು ಹಾಕಿ ಆ ನೀರನ್ನು ಸೇರಿಸ್ಬಿಟ್ಟು ಇಲ್ಲಿ ಫಿಲ್ಟರ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ನುಣ್ಣಗೆ ರುಬ್ಕೋಬೇಕು. ರುಬ್ಬಿ ನಾನಿಲ್ಲಿ ಫಿಲ್ಟರ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ದೋಸೆ ಹಿಟ್ಟನ್ನು ನೋಡ್ತಾ ಇರ್ಬೋದು, ಈ ರೀತಿ ಕನ್ಸಿಸ್ಟೆನ್ಸಿಯಲ್ಲಿದೆ. ನೀರನ್ನು ನೀವು ನೋಡಿಕೊಂಡು ಸೇರಿಸ್ಕೋಬೇಕಾಗುತ್ತೆ. ರುಬ್ಬಲಿಕ್ಕೆ ಎಷ್ಟು ನೀರು ಬೇಕು ಅಂತ ಹೇಳಿ. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿದೆ. ನಾವು ನೀರು ದೋಸೆಗೆಲ್ಲ ರುಬ್ಕೊಳ್ತೀವಲ್ಲ, ಆ ರೀತಿ ರುಬ್ಕೋಬೇಕಾಗತ್ತೆ. ಸೌಟ್ ಬ್ಯಾಕ್ ಸೈಡು ನಾವು ಬೆರಳಿಂದ ಈ ರೀತಿ ಗೆರೆ ಹಾಕಿದಾಗ ಹಿಟ್ಟು ಜಾಯ್ನ್ ಆಗಬಾರ್ದು. ಆ ರೀತಿ ಇದ್ದರೆ ಮಾತ್ರ ಹಿಟ್ಟಿನ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದೆ ಅಂತ ಹೇಳಿ. ನಾನೀಗ ಇದಕ್ಕೆ 1 ಚಮಚ ಬಿಳಿ ಎಳ್ಳು, 1 ಚಮಚ ಜೀರಿಗೆ, 2 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿ ಸೇರಿಸ್ಕೊಂಡಿದ್ದೀನಿ. ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೊಮ್ಮೆ ನೀವಿಲ್ಲಿ ಟೇಸ್ಟನ್ನು ನೋಡಿಕೊಂಡು ಉಪ್ಪು ಬೇಕು ಅಂದರೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ನೋಡಿಕೊಂಡು ನೀರನ್ನು ಸೇರಿಸ್ತಾ ಹೋಗಿ. ನಾನು ಎಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ಅಂತ ಲಾಸ್ಟಲ್ಲಿ ನಾನು ನಿಮಗೆ ಹೇಳ್ತೀನಿ. ಮತ್ತೊಮ್ಮೆ ನಾನಿಲ್ಲಿ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆಯಾ ಅಂತ. ನಿಮ್ಗೇನಾದರೂ ಹಿಟ್ಟು ಜಾಯಿನ್ ಆಗ್ತಾ ಇದೆ ಅನಿಸಿದ್ರೆ 1-2 ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟನ್ನು ನೀವಿಲ್ಲಿ ಸೇರಿಸಿ ಮಿಕ್ಸ್ ಮಾಡ್ಕೋಬಹುದು. ನಾನು ತೋರಿಸ್ತಾ ಇದ್ದೀನಲ್ಲ, ಈ ಲೋಟದಲ್ಲಿ ಅಕ್ಕಿ ತೊಗೊಂಡಿದ್ದೆ, ಅದೇ ಲೋಟದಲ್ಲಿ 1/4 ಆಗುವಷ್ಟು ನೀರನ್ನು ರುಬ್ಬಲಿಕ್ಕೆ ಹಾಗೆ ಮಿಕ್ಸ್ ಮಾಡಲಿಕ್ಕೆ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಟೋಟಲಾಗಿ ನಾನಿಲ್ಲಿ 1/4 ರಿಂದ 1.5 ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ಹಿಟ್ಟಿನ ಕನ್ಸಿಸ್ಟೆನ್ಸಿಯನ್ನು ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ನಂತರ ಒಂದು ಪಾತ್ರೆಗೆ ನಾನಿಲ್ಲಿ ನೀರನ್ನು ತುಂಬಿಸಿಟ್ಕೊಂಡಿದ್ದೀನಿ. ನಾವು ಈ ರೀತಿ ಒಂದು ಪಾತ್ರೆಗೆ 3/4 ಭಾಗ ನೀರನ್ನು ಸೇರಿಸಿ ಒಂದು ಕಾಟನ್ ಬಟ್ಟೆಯನ್ನು ಅದರ ಮೇಲ್ಗಡೆ ಹಾಕಿ ಒಂದು ದಾರದಿಂದ ನೀಟಾಗಿ ಕಟ್ಕೊಳ್ತಾ ಇದ್ದೀನಿ. ಈ ರೀತಿ ಕಂಠ ಇರುವಂಥ ಪಾತ್ರೆಯನ್ನು ತಗೊಂಡು ನೀಟಾಗಿ ಒಂದು ಬಟ್ಟೆಯನ್ನು ಅದ್ರ ಮೇಲೆ ಹಾಕ್ಬಿಟ್ಟು ಈ ರೀತಿ ಟೈಟಾಗಿ ಕಟ್ಕೋಬೇಕಾಗತ್ತೆ. ಅಲ್ಲೆಲ್ಲೂ ಟೊಳ್ಳು ಅನ್ನಿಸ್ಬಾರ್ದು. ಆ ರೀತಿ ನೀಟಾಗಿ ಟೈಟಾಗಿ ಕಟ್ಕೊಳ್ಳಿ. ಟೈಟಾಗಿ ನಾನಿಲ್ಲಿ ಕಟ್ಕೊಂಡು ನಂತರ ಸೈಡೆಲ್ಲ ಬಟ್ಟೆನ ಈ ರೀತಿ ಎಳ್ಕೊಂಡು ಹಾಗೆ ಎಕ್ಸ್ಟ್ರಾ ಇರುವಂಥ ಬಟ್ಟೆನ ಅಲ್ಲಲ್ಲಿ ಫೋಲ್ಡ್ ಮಾಡಿಬಿಟ್ಟು ಒಂದು ಬಟ್ಟೆ ಪಿನ್ನಿಂದ ನಾನಿಲ್ಲಿ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಬಟ್ಟೆ ಪಿನ್ನಿಂದ ನಾವು ಸೆಕ್ಯೂರ್ ಮಾಡ್ಕೊಳ್ಳೋದ್ರಿಂದ ಒಲೆ ಮೇಲೆ ಇಟ್ಟಾಗ ಬಟ್ಟೆ ಅನ್ನೋದು ಸುಡಲ್ಲ. ಸೊ ಸೇಫ್ಟಿಯಾಗಿಯೂ ಇರುತ್ತೆ. ಹಾಗೆ ನಮಗೆ ಇನ್ನೂ ಭಯ ಇರಲ್ಲ ಅಡುಗೆ ಮಾಡಬೇಕಾದ್ರೆ. ಅದಕ್ಕೋಸ್ಕರ ನೀಟಾಗಿ ಬಟ್ಟೆನೆಲ್ಲ ಈ ರೀತಿ ಸುತ್ತ ಫೋಲ್ಡ್ ಮಾಡಿಕೊಂಡು ಅಲ್ಲಲ್ಲಿ ಪಿನ್ನನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನು 2 ಸೈಡು ಪಿನ್ನನ್ನು ಸೇರಿಸ್ಕೊಂಡಿದ್ದೀನಿ. ನೀವಿಲ್ಲಿ ಕರ್ಚೀಫು ಅಥವಾ ಪಂಚೆ ಯಾವುದಾದ್ರೂ ಬಟ್ಟೆಯನ್ನು ತೊಗೋಬೋದು. ಆ ಪಾತ್ರೆಗೆ ಸರಿ ಹೊಂದುವಂಥ ಬಟ್ಟೆಯನ್ನು ನೀವು ಕಟ್ ಮಾಡಿ ಸೇರಿಸ್ಕೋಬೋದು, ಅಥವಾ ಟವಲ್ ಇದ್ದರೆ ನೀವು ಟವಲನ್ನೇ ಯೂಸ್ ಮಾಡ್ಬೋದು. ಕಾಟನ್ ಬಟ್ಟೆ ತೊಗೊಳ್ಳಿ. ಚೆನ್ನಾಗಿ ನೀಟಾಗಿ ಟೈಟಾಗಿ ಕುತ್ಕೊಳ್ಳುವಂಥ ಬಟ್ಟೆನ ತೊಗೊಂಡು ಈ ರೀತಿ ಕಟ್ಟಿ ಇಟ್ಕೋಬೇಕಾಗತ್ತೆ. ಈ ರೀತಿ ಸ್ಟೀಮಲ್ಲಿ ನಾನು ಮಾಡ್ಕೊಳ್ತಾ ಇದ್ದೀನಿ. ನೀವು ಇಡ್ಲಿ ತಟ್ಟೆಗೆ ಹಾಕ್ಬಿಟ್ಟು ಸಹ ಮಾಡ್ಕೋಬೋದು. ಬಟ್ ನನಗೆ ಇದು ಈಸಿ ಮೆಥಡ್ ಅನಿಸ್ತು, ಅದಕ್ಕೆ ಇದರಲ್ಲೇ ಮಾಡ್ತಾ ಇದ್ದೀನಿ. ಸ್ಟವ್ ಹಚ್ಬಿಟ್ಟು ನಾನು ಪಾತ್ರೆನ ಒಲೆ ಮೇಲೆ ಇಟ್ಟು ಕಾಯಲಿಕ್ಕೆ ಇಟ್ಟಿದೆ. ಚೆನ್ನಾಗಿ ಕಾದ ನಂತರ ನಾವಿಲ್ಲಿ ಒಂದು ಅರ್ಧ ಸೌಟು ಹಿಟ್ಟನ್ನು ತಗೊಂಡು ನಾವು ತವೆ ಮೇಲೆ ಹೇಗೆ ದೋಸೆ ಹಾಕ್ತೀವಿ ಹಾಗೆ ಹಾಕಿಬಿಟ್ಟು
ಲಿಡ್ ಕವರ್ ಮಾಡಿ 1 ನಿಮಿಷ ಬೇಯಲಿಕ್ಕೆ ಬಿಟ್ಬಿಡಿ. ಅದು ದೋಸೆ ಹಿಟ್ಟಿನ ಬಣ್ಣ ಪೂರ್ತಿಯಾಗಿ ಚೇಂಜ್ ಆಗಿರುತ್ತೆ. ಆಗ ನೀವು ಈ ರೀತಿ ಚಾಕುವಿಂದ ಬಿಡಿಸ್ಕೊಂಡು ದೋಸೆ ಎಲ್ಲ ತೆಗಿತೀರಲ್ಲ, ಅದರಲ್ಲಿ ನೀವು ತೆಗೆದುಬಿಟ್ಟು ನೀಟಾಗಿ ಎಲ್ಲಿ ಒಣಗಿಸ್ತೀರಾ ಅಲ್ಲಿ ಹಪ್ಪಳನ ಹಾಕಿ ಒಣಗಿಸ್ಕೋಬೇಕಾಗತ್ತೆ. ಸ್ಟಾರ್ಟಿಂಗ್ ಒಂದು 4ರಿಂದ 5 ಮಾಡೋವರೆಗೂ ನಿಮ್ಗೊಂದು ಸ್ವಲ್ಪ ಕಷ್ಟ ಅನ್ನಿಸ್ಬೋದು, ಅದು ಈಸಿಯಾಗಿ ಬಿಟ್ಕೊಂಬರಲ್ಲ. ಚಾಕುನಲ್ಲಿ ಬಿಡಿಸ್ಕೊಳ್ಳಿ, ಆಮೇಲೆ ಹಾಕೋದೆಲ್ಲ ನೀಟಾಗಿ ಅದನ್ನೇ ಬಿಟ್ಕೊಂಬರಲಿಕ್ಕೆ ಶುರುವಾಗುತ್ತೆ. ನೀರು ಚೆನ್ನಾಗಿ ಕುದ್ದು ಹಬೆ ಎಲ್ಲ ಮೇಲೆ ಬಿಟ್ಕೊಂಬರ್ತಾ ಇರುತ್ತಲ್ಲ, ಆ ಸಮಯದಲ್ಲಿ ನೀವು ಹಿಟ್ಟನ್ನು ಈ ರೀತಿ ದೋಸೆ ಥರ ಹಾಕಿ 1 ನಿಮಿಷ ಹಾಗೆ ಬಿಡಬೇಕಾಗತ್ತೆ. ದೋಸೆ ಹಿಟ್ಟಿನ ಬಣ್ಣ ಪೂರ್ತಿಯಾಗಿ ಚೇಂಜ್ ಆಗಬೇಕು. ಏನಾದರೂ ವೈಟ್ಗೆ ಹಾಗೆ ಇತ್ತು ಅಂತ ಅಂದರೆ ನೀವು ಈ ಥರ ಹಾಕಿ ಒಣಗಿಸಿದಾಗ ಚೆನ್ನಾಗಿರಲ್ಲ ತಿನ್ನಲಿಕ್ಕೆ. ಅದು ಚೆನ್ನಾಗಿ ಬೆಂದ ಮೇಲೇ ನೀವು ತೆಗೆದು ಒಣಗಿಸ್ಕೋಬೇಕಾಗತ್ತೆ. ನೋಡಿ, ಸ್ವಲ್ಪ ಹೊತ್ತಾದಮೇಲೆ ಅದಾಗೆ ಬಿಟ್ಕೊಂಡು ಬರಲಿಕ್ಕೆ ಶುರುವಾಗುತ್ತೆ. ಸ್ಟಾರ್ಟಿಂಗ್ ಒಂದು 4ರಿಂದ 5 ಮಾಡಬೇಕಾದ್ರೆ ನಿಮಗೆ ಕಷ್ಟ ಆಗುತ್ತೆ, ಆಮೇಲೆ ಈಸಿಯಾಗಿ ಬಿಟ್ಕೊಂಬರುತ್ತೆ. ಈ ರೀತಿ ಒಂದು ಬಟ್ಟೆ ಮೇಲೆ, ಕಾಟನ್ ಬಟ್ಟೆ ಮೇಲೆ ಅಥವಾ ಕವರ್ ಮೇಲೆ ಹಾಕಿ ಒಣಗಿಸ್ಕೋಬೇಕು. ನಾನಿಲ್ಲಿ 1 ಗ್ಲಾಸ್ ಅಕ್ಕಿಯಲ್ಲಿ 90 ಹಪ್ಪಳನ ಮಾಡ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ದೋಸೆ ಹಿಟ್ಟಲ್ಲೂ ಸಹ ಮಾಡಿ ತೋರಿಸ್ತಾ ಇದ್ದೀನಿ. ದೋಸೆ ಹಿಟ್ಟು ಉಳಿದಿತ್ತು ಅಂತ ಹೇಳ್ಬಿಟ್ಟು ಅದರಲ್ಲಿ ನಾನು ಇದೇ ರೀತಿಯಾಗಿ ಹಪ್ಪಳನ ಹಾಕ್ಕೊಳ್ತಾ ಇದ್ದೀನಿ. ನಾನು 2ನೇ ದಿನ ದೋಸೆ ಮಾಡ್ಕೊಂಡಾಗ ಸ್ವಲ್ಪ ಅದಕ್ಕೆ ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಕ್ಯಾಪ್ಸಿಕಮ್ ಎಲ್ಲ ಹಾಕಿ ಮಾಡ್ಕೊಂಡಿದ್ದೆ. ಸ್ವಲ್ಪ ಹಿಟ್ಟು ಉಳಿದಿತ್ತು, ಅದನ್ನ ಪಡ್ಡು ಮಾಡೋ ಬದಲು ಈ ರೀತಿ ಹಪ್ಪಳ ಹಾಕೋಣ, ಹೇಗಿರುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು ಹಪ್ಪಳನ ಮಾಡ್ಕೊಳ್ತಾ ಇದ್ದೀನಿ. ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ಏನಾದರೂ ಗಟ್ಟಿಗಿದೆ ಅನಿಸಿದ್ರೆ ನೀವು ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ನೀರು ದೋಸೆ ಅದಕ್ಕೆ ನಾವಿಲ್ಲಿ ಮಾಡ್ಕೋಬೇಕಾಗತ್ತೆ. ಮಾಡಿಕೊಂಡು ನಾರ್ಮಲಾಗಿ ದೋಸೆ ಹಾಕ್ತೀವಲ್ಲ, ಅದೇ ರೀತಿಯಲ್ಲಿ ಈ ರೀತಿ ಬಟ್ಟೆ ಮೇಲೆ ದೋಸೆ ಹಾಕಿ ಅದನ್ನ ಸ್ಟೀಮಲ್ಲಿ 1 ನಿಮಿಷ ಬೇಯಿಸ್ಬಿಟ್ಟು ನಾವು ನಂತರ ಈ ರೀತಿ ಒಣಗಿಸ್ಕೋಬೇಕಾಗುತ್ತೆ. ಟೋಟಲ್ ಆಗಿ ಒಂದು 15 ಹಪ್ಪಳ ಆಗಿದೆ ಅಂತಲೇ ಹೇಳ್ಬೋದು ದೋಸೆ ಹಿಟ್ಟಲ್ಲಿ ಮಾಡಿರೋವಂಥದ್ದು. ದೋಸೆ ಹಿಟ್ಟು ಉಳಿದ್ರೆ ನೀವು ಈ ರೀತಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಆ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ನಾನಿಲ್ಲಿ ಒಂದು 3ರಿಂದ 4 ದಿನಗಳ ಕಾಲ ಈ ರೀತಿ ಚೆನ್ನಾಗಿ ಒಣಗಿಸ್ಕೊಂಡಿದ್ದೆ. ನೋಡ್ತಾ ಇರ್ಬೋದು, ಈ ಒಣಗಿದ ಮೇಲೆ ಈ ರೀತಿ ಇದೆ. ಇದನ್ನ ಇನ್ನೂ 1-2 ದಿನ ಚೆನ್ನಾಗಿ ಒಣಗಿಸ್ಬಿಟ್ಟು ಆಮೇಲೆ ಎತ್ತಿಡ್ತೀನಿ. ಒಣಗಿದ ಮೇಲೆ ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳಿ. ಚೆನ್ನಾಗಿ ಒಣಗಿಸ್ಕೋಬೇಕು. ಚೆನ್ನಾಗಿ ಒಣಗಿಸೋಷ್ಟು ಸಹ ಹಪ್ಪಳ ಚೆನ್ನಾಗಿ ಬರುತ್ತೆ. ನಂತರ ನಾನಿಲ್ಲಿ ಮೀಡಿಯಮ್ ಊರಿನಲ್ಲಿ ಎಣ್ಣೆನ ಚೆನ್ನಾಗಿ ಕಾಯಲಿಕ್ಕೆ ಇಟ್ಕೊಂಡು ಎಣ್ಣೆ ಚೆನ್ನಾಗಿ ಕಾದ ನಂತರ ಹಪ್ಪಳನ ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ದೋಸೆ ಹಿಟ್ಟಿನ ಹಪ್ಪಳ ನೀವು ಫ್ರೈ ಮಾಡಬೇಕಾದ್ರೆ ಮೀಡಿಯಮ್ ಊರಿನಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ, ಇಲ್ಲಾಂದರೆ ಸಿದ್ದಂಗೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು 1 ದೋಸೆ ಹಿಟ್ಟಿನ ಹಪ್ಪಳನ ಹಾಕಿ ತೋರಿಸಿದ್ದೀನಿ. ನಂತರ ಇನ್ನೊಂದು ಮಾಮೂಲಿ ಹಿಟ್ಟು ನಾನು ಏನು ಅಕ್ಕಿ ನೆನೆಸಿ ರುಬ್ಬಿದೆ ಆ ಹಪ್ಪಳನೂ ಸಹ ನಾನಿಲ್ಲಿ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅರಳಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು, ಎಷ್ಟು ಡಬಲ್ ಆಗ್ತಾ ಇದೆ ಹಪ್ಪಳ. ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ದೋಸೆ ಹಿಟ್ಟಲ್ಲಿ ಮಾಡಿರೋವಂಥ ಹಪ್ಪಳ ನೀವಿಲ್ಲಿ ನೋಡ್ತಾ ಇರ್ಬೋದು. ಇದು ದೋಸೆ ಹಿಟ್ಟಲ್ಲಿ ಮಾಡಿರೋವಂಥ ಹಪ್ಪಳ. ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ. ನಾವು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕ್ಯಾರೆಟು, ಕ್ಯಾಪ್ಸಿಕಮ್ ಎಲ್ಲ ಹಾಕಿರೋದ್ರಿಂದ ಟೇಸ್ಟ್ ಅಂತೂ ಸೂಪರ್ ಅಂತಲೇ ಹೇಳ್ಬೋದು. ಇದು ನಾನು ನಾರ್ಮಲಾಗಿ ಅಕ್ಕಿನ ರುಬ್ಬಿ ಮಾಡಿರುವಂಥ ಹಪ್ಪಳ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಟೇಸ್ಟ್ ಅಂತೂ ಅಮೇಝಿಂಗ್ ಆಗಿರುತ್ತೆ. ಒಂದ್ಸಲಿ ಟ್ರೈ ಮಾಡಿ ನೋಡಿ. ನೀವು ಅಕ್ಕಿಯನ್ನು ಒಂದು 2-3 ದಿನ ನೆನೆಸಿ ಮಾಡಿದ್ರೆ ಇನ್ನೂ ಸಖತ್ತಾಗಿರುತ್ತೆ. ಬೆಣ್ಣೆ ಮುರುಕು ತಿಂದಂಗೆ ಆಗುತ್ತೆ, ಅಷ್ಟು ಚೆನ್ನಾಗಿ ಬರುತ್ತೆ. ಎರಡೂ ಸಹ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿದೆ. ಈ ಹಪ್ಪಳದ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.